श्री रेवणसिद्ध शिवशरण मठ भक्त मंडळ मोदी सोलापूर यांच्या वतीने जगद्गुरु श्री सिद्धारूढ महास्वामीजी मूर्तींच्या प्राण प्रतिष्ठापना व धार्मिक कार्यक्रमानिमित्त भव्य मिरवणूक काढण्यात आली। दत्त मंदिर जक्कलमळा 7 रस्ता येथून ही मिरवणूक काढण्यात आली। यावेळी विविध महिला डोक्यावर कळस घेऊन या मिरवणुकीत सहभागी झाले होते। यावेळी विविध भक्तगण उपस्थित होते। कच्चा है नारळ। अजिबात यार सुंदरबेर गाव हाँ सर समोर स्वामी महाराज की जय। हाँ हाँ ठीक है। वेळ केव्हा आहे? हे दुपारी लागते। ಚನ್ನಬಸವ ಪಟ್ಟದೇವ್ರ ಶರಣ ಮಂಟಪ ಶರಣನಗರ ಆಳಂದ ಸೋಲಾಪುರ ಜಿಲ್ಲಾ ಮೋದಿ ನಗರದಲ್ಲಿ ಭವ್ಯವಾದಂಥ ಜಗದ್ಗುರು ಸಿದ್ಧಾರೂಢರ ಪ್ರಾಣ ಪ್ರತಿಷ್ಠಾಪನಾ ಅಂಗವಾಗಿಯೇ ನಮ್ಮ ಸಮಸ್ತ ಭಕ್ತ ಮಂಡಳ ವತಿಯಿಂದ ಸೋಲಾಪುರ ಜಿಲ್ಲಾದೊಳಗ ಸುಮಾರು 1985 ವರ್ಷ ಐತಿದು ಅಕ್ಕಲಕೋಟೆ ಶರಣರು ಮೋದಿ ಗ್ರಾಮಕ್ಕೆ ಬಂದು 85 ವರ್ಷ ಆಯ್ತು। ಇವತ್ತಿಗೆ 2024 ಅಂದ್ರೆ 85 ವರ್ಷ ಆಯ್ತು।
ಈ ಜಗದ್ಗುರು ಸಿದ್ಧಾರೂಢರ ಒಂದು ಭವ್ಯವಾದಂತ ಮೆರವಣಿಗೆ ಹಿಂದಿನ ಹಿರಿಯರು ಸಮಸ್ತ ಎಲ್ಲಾ ಭಕ್ತ ಮಂಡಳ ವತಿಯಿಂದನೇ ಇದು ಕಾರ್ಯಕ್ರಮ ಏನದ ಹೆಮ್ಮಿಕೊಂಡದ. ನಮ್ಮ ಜಿಲ್ಲಾದಾಗ ಸುಮಾರು ಸೋಲಾಪುರ ಜಿಲ್ಲಾದೊಳಗ ಸಾವಿರಾರು ಮಠಗಳು ಸಿದ್ಧಾಡ ಮಠ ಅದಾವ. ಅಕ್ಕಲಕೋಟೆ ಶರಣರದ ಪರಮ ಶಿಷ್ಯರಾದ ಸಮಸ್ತ ಭಕ್ತ ಮಂಡಳದ ಇವತ್ತ 20 ತಾರೀಕು ಏನದ 25 ಮತ್ತು 26 ಡಿಸೆಂಬರ್ ತಿಂಗಳ 2024 ಶನಿವಾರ ಮತ್ತು ರವಿವಾರ ದಿವಸ ಇಲ್ಲಿಂದ ಏನದ ವಿಠ್ಠಲ ಮಂದಿರದಿಂದ ಪ್ರಮುಖ ಬೀದಿಯಲ್ಲಿ ಐದು ಕಿಶೇಂದ್ರ ಮೋದಿ ಗ್ರಾಮಕ ಶ್ರೀಗಳವರ ತಲುಪ್ತಾರ. ಸಾಯಂಕಾಲ ಧರ್ಮ ಸಭೆ, ನಾಳೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಜಗದ್ಗುರು ಸಿದ್ಧಾರೂಢರ ಒಂದು ಪ್ರಾಣ ಪ್ರತಿಷ್ಠಾಪನಾ ಅಂಗವಾಗಿ ಕಾರ್ಯಕ್ರಮ ಹೆಮ್ಮಿಕೊಳ್ಳಲಾಗಿದೆ. ಪರಮ ಪೂಜ್ಯರಾದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ ಚಿದಂಬರ ಆಶ್ರಮ ಬೀದರ ಪರಮ ಪೂಜ್ಯರ ಅಮೃತ ಹಸ್ತದಿಂದ ಮೂರ್ತಿ ಕಾರ್ಯಕ್ರಮವನ್ನು ನೆರವೇರಿಸಲಾಗಿದೆ. ಅನೇಕ ಸಾಧು ಸಂತರು ಸತ್ಪುರುಷರು ಎಲ್ಲರೂ ಆ ಗ್ರಾಮಕ್ಕೆ ಬರ್ಲಗತ್ತಾರ. ಈ ಕಾರ್ಯಕ್ರಮವಾದ ಎಲ್ಲಾ ಭಕ್ತ ಸಮೂಹದಿಂದ ಭಕ್ತ ಮಂಡಳದಿಂದ ನಾ ಭೂತೋ ನಾ ಭವಿಷ್ಯತೆ ಅಂತೇಳಿ ಹೇಳಿ ಇವೆರಡು ಮಾತು ಸದ್ಗುರು ಚರಣಕ್ಕೆ ಅರ್ಪಣೆ. ಇನ್ನೊಂದು ವಿಶೇಷ ಏನಂತ ಕೇಳಿದ್ರ ಪರಮ ಪೂಜ್ಯರಾದ ಸದ್ಗುರು ಅಕ್ಕಲಕೋಟಿ ಚಿಕ್ಕರೇವಣ ಸಿದ್ಧ ಶಿವಶರಣ ಮಹಾಸ್ವಾಮಿಗಳವರ ಒಂದು ಸಂಕಲ್ಪ ಇತ್ತು. ಅಕ್ಕಲಕೋಟಿ ಶರಣರ ಸಂಕಲ್ಪ ಇತ್ತು. ಸುಮಾರು 46 ವರ್ಷ ಮೋದಿ ಗ್ರಾಮಕ್ಕೆ ಅವರು ಬಂದಾರ. ಚಿಕ್ಕರೇವಣ ಸಿದ್ಧ ಶಿವಶರಣ ಮಹಾಸ್ವಾಮಿಗಳವರು. ಇದು ನಂದು ಸಂಕಲ್ಪ ಅಲ್ಲ, ನನ್ನ ಗುರುವಿನ ಸಂಕಲ್ಪ. ಇವತ್ತು ನಮ್ಮ ಗುರುಗಳು ಇದ್ರ ಬಹಳ ಅತ್ಯಂತ ಆನಂದದಿಂದ ಕೊಂಡಾಡ್ತಿದ್ರು. ಅಂತ ಪರಮ ಪೂಜ್ಯರ ಹಾರಂತ ತಿಳ್ಕೊಂಡ ನಮ್ಮ ಭಕ್ತರು ಈ ಕಾರ್ಯಕ್ರಮಕ್ಕೆ ಸಹಕಾರ ಕೇವಲವಾದಂತ ತಿಂಗಳು 2 ತಿಂಗಳ 1 ವರ್ಷ ಗಟ್ಟಲೆ ಇದು ಏನದ ಕಾರ್ಯಕ್ರಮ ಹಾಕೊಂಡಿಲ್ಲ. 10 ದಿನದ ಪರಂತರದೊಳಗೆ ಇದು ಕಾರ್ಯಕ್ರಮ ಯಶಸ್ವಿ ಮಾಡ್ಲಿತ್ತಾರ ಅಂದ್ರ ನಮ್ಮ ಗುರುಗಳ ಮೇಲೆ ಇಟ್ಟಂತ ಭಕ್ತರು. ಚಿಕ್ಕರೇವಣ ಸಿದ್ಧ ಶಿವಶರಣರ ಅಂದ್ರ ಶಿವ ಅವತಾರಿ ಸದ್ಗುರುನೇ ಅದಾರ ಅವರು, ಮತ್ತೆ ಬೇರೆ ಅಲ್ಲ. ನಾ ಎಲ್ಲಾ ಕಡೆ ಅದೇನಪ್ಪ, ನನ್ನ ಭಕ್ತರಿಗೆ ಏನದ ಎಲ್ಲೆಲ್ಲ ಅದರ ಹೋಗಿ ಕೇಶಂದ್ರ ಧೈರ್ಯ ಹೇಳು, ಎಲ್ಲಾ ಮಠಗಳು ಏನದ ಸಂಬಳಸಂತ ಪರಮ ಪೂಜ್ಯರು ಹೇಳ್ಯಾರ ಅಂತ ಚಿಕ್ಕರೇವಣ ಸಿದ್ಧ ಶಿವಶರಣ ಕೃಪಾ ಆಶೀರ್ವಾದ ಪರಮ ಪೂಜ್ಯರಾದ ಸದ್ಗುರು ಶಿವಕುಮಾರ ಮಹಾಸ್ವಾಮಿಗಳವರಂದ್ರ ಸಿದ್ಧಾಡ ಪರ ಅವತಾರನೇ ಶಿವಕುಮಾರ ಮಹಾಸ್ವಾಮಿಗಳವರು. ಅಕ್ಕಲಕೋಟೆ ಶರಣರ ಪರ ಅವತಾರನೇ ಚಿಕ್ಕರೇವಣ ಸಿದ್ಧ ಶಿವಶರಣ ಮಹಾಸ್ವಾಮಿಗಳವರ ಅವರು ಉಭಯ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಜರುಗ್ತದ ಅಂತೇಳಿ ಈಗ ಕಾರ್ಯಕ್ರಮ ಮುಂದೆ ಚಾಲನೆ ನೀಡೋಣ ಅಂತ ಹೇಳಿ ಇವೆರಡು ಮಾತು ಸದ್ಗುರು चरण अर्पण ಮಾಡಿ मंगल ಮಾಡಿ. श्री जगद्गुरु सिद्धारूढ स्वामी महाराज. माझं नाव रेवण सिद्ध हनुमंतू विटेकर. मी मोदी येथील सिद्धारूढ स्वामी मठामध्ये त्या परिसरात राहतो. गेली 50 वर्षापासून या ठिकाणी मठाची स्थापना झालेली आहे. आपले सर्व भक्तगण या ठिकाणी नित्यनेमाने पूजा अर्चना करत असतात. या वर्षी सिद्धारूढ स्वामी महाराजांचं प्राणप्रतिष्ठापना करण्यासाठी मूर्ती आपण या ठिकाणी आणलेली आहे. ती मूर्ती आपण या परिसरातून वाजत गाजत आपण या 7 रस्त्याच्या परिसरातून मोदी मसियानगर या परिसरातून नेऊन आपले जगद्गुरु सिद्धारूढ स्वामींचे 3रे वंशज शिष्य असलेले डॉक्टर शिवकुमार स्वामीजी यांच्या हस्ते उद्या पहाटे प्राणप्रतिष्ठापना होणार आहे. या ठिकाणाहून नेण्याचं एक प्रयोजन म्हणजे या ठिकाणी तत्कालीन सिद्धारूढ स्वामी महाराज या ठिकाणी येऊन गेलेले आहेत अशी इथली ख्याती आहे. म्हणून महाराजांची या ठिकाणी मूर्ती पूजा करून आपण रथातून सवाद्य या ठिकाणी मिरवणुकीने कलशारोहणाने आपण या ठिकाणाहून निघत आहोत. आणि याच्यामध्ये सर्वात परिवर्तन म्हणजे काय, अलीकडे तरुण वर्ग याच्यामध्ये उतरून उत्साहाने सम्मिलित होऊन हा धार्मिक कार्यक्रम अत्यंत उत्साहाने पार पाडत आहेत. आणि तरुण वर्ग याच्यामध्ये सामील झाल्याने याला अत्यंत भक्तिमय आणि आनंदमय वातावरण निर्माण झालेलं आहे. याच्यामध्ये अनेक भक्तगण आहेत, सर्वांची नावं मी घेऊ शकत नाहीये, पण सर्व जाती धर्माचे लोक गुण्या गोविंदाने या ठिकाणी आपण मोदीमध्ये सिद्धारूढ स्वामी मठांच्या इथे नित्यनेमाने पूजा दैनंदिन कार्यक्रम नित्य पूजा काकडा आरती नेहमीपणे होते. दैनंदिन पूजा होती. त्याच्यानंतर संध्याकाळच्या वेळी प्रवचनाचे कार्यक्रम होतात. कन्नड मधून प्रवचन होत आहे. बहुसंख्य कन्नड भाषिक लोक असतात, पण आपण काही मुलं मराठी पण असतात, पण कन्नड मधून प्रवचन आरती वगैरे नित्यनेमाने होत आहे. आणि उद्या तर उत्साह आहे, सांगताय महाप्रसाद आहे उद्या. पण 2 दिवस या ठिकाणी आजच्या पद्धत प्रवचन आणि भजन वगैरे आहेत.